ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಮ್ಮ ಯಜಮಾನ್ರು ಅಕ್ಕರೂರಾದಂಥ ಬೆಳ್ಳೂರಿಗೆ ಹೋಗಿದ್ದೆ. ಆವಾಗ ಪಕ್ಕದ ಮನೆಯವರು ಮುಳ್ಕಟ್ಟಮ್ಮ ದೇವಿದು ಮೆರವಣಿಗೆ ಮಾಡ್ತಿದ್ರು. ಅದರದೊಂದು ವಿಡಿಯೋ ನಿಮ್ಗೆ ಹಾಕಿದ್ದೀನಿ ನೋಡಿ. ಮತ್ತು ಎಲ್ಲರೂ ಊರಿಗೆ ಬರಬೇಕಾದ್ರೆ ಎಲ್ರಿಗೂ ಸೀರೆ ತಂದಿದ್ದರು. ಈ ರೀತಿ ಎಲ್ರಿಗೂ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಮಡ್ಲು ತುಂಬ್ತಿದ್ರು. ಅದನ್ನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ವಿಡಿಯೋನ ನಿಮ್ಗೆ ಶೇರ್ ಮಾಡೋಣ ಅಂತ. ಇಷ್ಟ ಆಗ್ಬೋದು ಈ ವಿಡಿಯೋ ನಿಮಗೆ ಅಂತ. ಇವರು ನಮ್ಮ ಯಜಮಾನ್ರವ್ರ ತಂಗಿ, ಸೋಫಾ ಮೇಲೆ ಕೂತಿರೋರು ಅವ್ರ ಅಕ್ಕ, ಮತ್ತು ಅವ್ರ ಅಕ್ಕನ ಸೊಸೆ ಕುಂಕುಮ ಕೊಡ್ತಿರೋರು. ಆಶೀರ್ವಾದ ತಗೋತಾ ಇದ್ದಾರೆ ನೋಡಿ. ಕುಂಕುಮ ಕೊಟ್ಟು ದೊಡ್ಡವ್ರ ಹತ್ರ ಆಶೀರ್ವಾದ ತಗೋತಿದ್ದಾರೆ ಒಳ್ಳೆಯದಾಗಲಿ ಅಂತ. ಮತ್ತು ನನಗೂ ಸೀರೆ ತಂದಿದ್ದರು. ನನಗೂ ಕೂಡ ಕುಂಕುಮ ಕೊಟ್ಟರು. ತುಂಬ ಖುಷಿಯಾಯಿತು. ಹೆಣ್ಮಕ್ಳಿಗೆ ಇದಕ್ಕಿಂತ ಸೌಭಾಗ್ಯ ಇನ್ನೇನು ಹೇಳಿ. ಕುಂಕುಮ ತಗೊಳ್ಳೋದ್ರಲ್ಲಿರುವಂಥ ಪುಣ್ಯ ಕೆಲಸ, ಕೊಡೋದ್ರಲ್ಲಿರುವಂಥ ಪುಣ್ಯ ಕೆಲಸ ಇನ್ನೊಂದಿಲ್ಲ. ನಮ್ಮ ಯಜಮಾನ್ರವ್ರ ಅಕ್ಕನ ಮಗಳಿಗೆ ಅವ್ರ ಅಕ್ಕನ ಸೊಸೆ ಕೊಡ್ತಿರೋದು, ಕುಂಕುಮ ಕೊಡ್ತಿದ್ರು. ಅವ್ರಿಗೆಲ್ಲ ಸೀರೆ ತಂದಿದ್ರು ಹೆಣ್ಮಕ್ಳಿಗೆ. ಮತ್ತು ಅವ್ರ ಅಣ್ಣನ ಹೆಂಡ್ತಿಗೆ ಅವ್ರ ತಂಗಿ, ಅವ್ರ ಅಣ್ಣನ ತಂಗಿನೂ ಕೂಡ ಕೊಡ್ತಿದ್ದಾರೆ. ಯಜಮಾನ್ರವ್ರ ಅಕ್ಕನ ಮಗಳು ಕೂಡ ಅವ್ರ ಅಣ್ಣನ ಹೆಂಡ್ತಿ ಕೊಡ್ತಿದ್ದಾರೆ, ಅತ್ತಿಗೆಗೆ ಕುಂಕುಮ ಕೊಡ್ತಿದ್ದಾರೆ. ಮತ್ತು ಇದೆಲ್ಲ ಆದಮೇಲೆ ನಮ್ಮ ಮನೆಗೆ ಬಂದು ನಮ್ಮನೆ ಎರಡನೇ ಹೆಣ್ಮಗಳು ಅವ್ರ ಯಜಮಾನ್ರು ತೀರ್ಕೊಂಡಿದ್ರು. ತಿಂಗಳು ತಿಥಿ ಆಗಿತ್ತು. ತಿಂಗಳು ತಿಥಿ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದೆ. ನಮ್ಮ ಗಾರ್ಡನಲ್ಲಿರುವಂಥ ಹೂವು ಇದು. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಮನೆ ಮುಂದೆ. ಮತ್ತು ಟಿಫನ್ಗೆ ಅಂತ ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ. ನಮ್ಮ ಕಡೆ ಹೆಣ್ಮಕ್ಳನ್ನ ಅಪ್ಪನ ಮನೆ ಕರ್ಕೊಬಂದು ಈ ಥರ ಸೀರೆ ಕೊಡಿಸುವಂಥ ಪದ್ಧತಿ ಇದೆ. ಸೀರೆ ಮನೆ ಅಂತ ಕನಕಪುರದಲ್ಲಿ ಯಾರಿಗೆ ಗೊತ್ತು. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಅಲ್ಲಿಂದ ಅವ್ರಿಗಂತ ಒಂದು ಸೀರೆ ಪರ್ಚೇಸ್ ಮಾಡ್ಕೊಂಬಂದಿದ್ದು. ಹೇಗಿದೆ ಫ್ರೆಂಡ್ಸ್ ಸೀರೆ? ಇದನ್ನು ಅಪ್ಪನ ಮನೆಗೆ ಬಂದಿರೋಂಥ ಹೆಣ್ಮಕ್ಳು ಈ ಕಡೆಯಿಂದ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ತೆಗೆಸಿ ಇಟ್ಟಿದ್ದು. ತುಂಬ ಚೆನ್ನಾಗಿದೆ ಸೀರೆ, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಅವ್ರು ಹೋಗ್ತಿದ್ರು ಊರಿಗೆ. ನಮ್ಮ ಯಜಮಾನ್ರ ಅಕ್ಕ ಮತ್ತು ಅಕ್ಕನ ಮಗ ಹೋಗ್ತಿದ್ರು. ಅವ್ರಿಗೆ ಅಂತ ಇವಾಗ ಕಾರ್ತಿಕದಲ್ಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅಂತಲೇ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದೆ. ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಮಾಡಿದ್ದೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವರಿಗೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟೊಂದು ರೆಸಿಪಿ. ಒಬ್ಬಟ್ಟಿನ ಜೊತೆಗೆ ಒಬ್ಬಟ್ಟಿನ ಸಾರು ಮತ್ತು ಅನ್ನ ಮಾಡಿದ್ದೆ. ಅಲ್ಲಿ ಒಬ್ಬಟ್ಟೊಂದು ಹೂರ್ಣ ರುಬ್ಬೋದ್ರಿಂದ ತುಂಬ ನುಣ್ಣಗಾಗೋದಿಲ್ಲ. ಕಲ್ಲಲ್ಲೇ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ. ಸೊ ನಾನು ಸ್ವಲ್ಪ ಅರ್ಜೆಂಟಲ್ಲಿ ಮಿಕ್ಸಿನಲ್ಲೇ ರುಬ್ಬಿದ್ದೆ. ಅದರಿಂದ ಒಂದೊಂದು ಬೇಳೆ ಮಾತ್ರ ಹಾಗೇ ಇದೆ. ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ಕಾಯಿ ಹಾಲನ್ನು ಸಹ ಮಾಡಿದ್ದೆ. ಒಬ್ಬಟ್ಟು ಜೊತೆಗೆ ಕಾಯಿ ಹಾಲು ಮತ್ತು ತುಪ್ಪ ಸೂಪರ್ ಕಾಂಬಿನೇಷನ್ ಒಬ್ಬಟ್ಟಿನ ಜೊತೆಗೆ. ಮತ್ತು ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಕಡೆನೂ ಬೇಯಿಸ್ಕೊಂಡೆ. ಮತ್ತು ಅದ್ರ ಜೊತೆಗೆ ಊಟಕ್ಕೆ ಅನ್ನ ಮತ್ತು ಒಬ್ಬಟ್ಟಿನ ಸಾರು. ತುಂಬ ಟೇಸ್ಟಾಗಿತ್ತು ಸಾಂಬಾರು. ತೆಳ್ಳಗೂ ಕೂಡ ಮಾಡಿದ್ದೆ.
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ ವಿಡಿಯೋ.